ಸಂಪಾದಕಿ. ಈ ದಿನದ ವಿಶೇಷವೇನೆಂದರೆ ಬೆಂಗಳೂರಿನ ಹನುಮಂತನಗರದಲ್ಲಿರುವ ಉದಯಭಾನು ಕಲಾ ಸಂಘದ ಆಡಿಟೋರಿಯಂನಲ್ಲಿ ಸ್ಫೂರ್ತಿ ಕಲಾ ತಂಡದ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕುಮಾರಸ್ವಾಮಿರವರ ಹುಟ್ಟುಹಬ್ಬದ ಪ್ರಯುಕ್ತ 66ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುವ ಮೂಲಕ 66 ಸಾಧಕರಿಗೆ, ಹಲವಾರು ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಗೌರವಿಸಿ ಪ್ರಶಸ್ತಿ ಕೊಡಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕನ್ನಡ ಸಿರಿ ಆನಂದ್ ಕುಮಾರ್ ರವರು ವಹಿಸಿಕೊಂಡಿದ್ದರು ಹಾಗೂ ಅವರು ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಈ ಕರ್ನಾಟಕ ಕಂಡ ಅಪರೂಪದ ಮುಖ್ಯಮಂತ್ರಿ ಎಂದು ಹೇಳಿದರು. ಅವರಿಗೆ ನೃತ್ಯ ಇರ್ಬೋದು, ಗಾಯನ ಇರ್ಬೋದು, ಮತ್ತೆ ಎಲ್ಲ ಥರದ ತರಬೇತಿ ಕೊಟ್ಟಂಥ ಮಕ್ಕಳನ್ನ ಇವತ್ತು ಇಲ್ಲಿ ಅವರು ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ಸ್ಫೂರ್ತಿ ಕಲಾ ತಂಡ ಇನ್ನು ಹೀಗೆ 100ಕ್ಕೂ ಹೆಚ್ಚು ವರ್ಷಗಳು ಹೀಗೆ ಕೆಲಸ ಮಾಡ್ಕೊಂಡು ಹೋಗಿ ಒಂದು ಶತಮಾನೋತ್ಸವವನ್ನು ಗಳಿಸಲಿ ಅನ್ನೋದು ನಮ್ಮೆಲ್ಲರ ಆಸೆ. ಅದಕ್ಕೆ ನಾವೆಲ್ಲರ ಕೈ ಜೋಡಿಸಿ ನಾವು ಬೆಂಬಲಿಸ್ತೀವಿ. ಸ್ಫೂರ್ತಿ ಕಲಾ ತಂಡ ಮತ್ತೆ ಇನ್ನೂ ಹಲವಾರು ಒಂದು ದೊಡ್ಡ ಯೋಜನೆಗಳನ್ನ ತಂದಂತ ಒಂದು ರೂಪದ ಮುಖ್ಯಮಂತ್ರಿ ಅಂತ ಕುಮಾರಸ್ವಾಮಿ ತಪ್ಪಾಗ ಅವರು ಪೂರ್ಣಾವಧಿಯ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಅಭಿಲಾಷೆ ಎಲ್ಲರಲ್ಲೂ ಇತ್ತು. ಪಕ್ಷಭೇದ ಬಂತು, ಅದು ಆಗ್ತಾ ಇಲ್ಲ. ಯಾಕಂದ್ರೆ ಪ್ರಾದೇಶಿಕ ಪಕ್ಷಗಳಿಗೆ ಒಂದಷ್ಟು ಜನರು ಬೆಂಬಲ ಕೊಡೋದು ಕಡಿಮೆ ಆಗಬೇಕು, ಕಡಿಮೆ ಆಗಿದೆ. ಹಾಗಾಗಿ ಆದಷ್ಟು ಪ್ರಾದೇಶಿಕ ಪಕ್ಷಗಳನ್ನ ಬೆಳೆಸಿದಷ್ಟು ಆಗ ಸ್ವಂತ ನಿರ್ಧಾರಗಳನ್ನ ತಗೊಂಡು ಆಡಳಿತವನ್ನು ನಡೆಸೋದಕ್ಕೆ ಮತ್ತು ಯೋಜನೆ ನಿರ್ಮಿಸೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಕುಮಾರಸ್ವಾಮಿ ಆದರೂ ಇವತ್ತು ಈ ಒಂದು ಕಾರ್ಯಕ್ರಮ ಭಾರಿ ಅಚ್ಚುಕಟ್ಟಾಗಿತ್ತು, ಭಾರಿ ಖುಷಿಯಾಯಿತು. ನನ್ನ ಹೆಸರು ಕನ್ನಡ ಸಿರಿ ಆನಂದ್ ಕುಮಾರ್, ಕರ್ನಾಟಕ ಹೋರಾಟಗಾರರ ಒಕ್ಕೂಟದ ರಾಜ್ಯಾಧ್ಯಕ್ಷ. ನಮಸ್ಕಾರ. ಜೈ ಭುವನೇಶ್ವರ್. ಈ ದಿನ ಸ್ಫೂರ್ತಿ ಕಲಾ ತಂಡದವರಿಂದ ಇವತ್ತು ಭಾರಿ ಅಚ್ಚುಕಟ್ಟಾಗಿ ಒಂದು ನೃತ್ಯ ಗಾಯನ ಇರ್ಬೋದು ಅಥವಾ ನಾಟಕ ಪ್ರದರ್ಶನ ಮಾಡಿರುವಂಥದ್ದಾಗ್ಬೋದು, ಭಾರಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಿಜವೂ ಅವರಿಗೆ ನಾನು ಮೊದಲಿಗೆ ಧನ್ಯವಾದ ಅನುಭವಿಸ್ತೀನಿ. ಮತ್ತು ನಮ್ಮ ಮುಂದೆ ಆಸೆ ಬರತಕ್ಕಂಥ ಏನು ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳು ಹಾಗೂ ಹಲವಾರು ಕ್ಷೇತ್ರದಿಂದ ಒಂದು ಸಾಧನೆಗೈದಂಥ ಮಹಾ ಗಣ್ಯರು ಕೂಡ ನಮ್ಮ ಮುಂದೆ ಹೋಗಿದ್ದೀರಿ. ನಿಮ್ಮಗಳಿಗೆ ನಾನು ಒಂದು ಸ್ವಾಗತವನ್ನು ಬಯಸ್ತೇನೆ. ಮತ್ತೆ ನನ್ನ ಸಹೋದರಿಗಳಾಗಿ ನನ್ನ ವೇದಿಕೆ ಕೂತಿರುವಂಥ ಎಲ್ಲ ನನ್ನ ಮುಖ್ಯ ಅತಿಥಿಗಳನ್ನು ಸಹೋದರಿಗಳಿಗೆ ನಾನು ಸ್ವಾಗತವನ್ನು ಬಯಸ್ತಾ, ಇವತ್ತು ನಮ್ಮ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಣ್ಣರವರ ಹೆಸರಿನಲ್ಲಿ ಅವರ 66 ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು 66 ಜನರಿಗೆ ಸಾಧನೆ ಮಾಡುವಂಥ ಹಲವಾರು ಕ್ಷೇತ್ರದಲ್ಲಿ ಸಾಧನೆಗೈದಂಥ ಗಣ್ಯರಿಗೆ ಇವತ್ತು ಪ್ರಶಸ್ತಿಯನ್ನು ಹಮ್ಮಿಕೊಂಡಿದ್ದಾರೆ. ಅವರು ಗೌರವವನ್ನು ಅರ್ಪಿಸ್ತಾ ಇದ್ದಾರೆ. ಅದು ನಮ್ಮ ವನಜಾ ಮೇಡಮ್, ಮಹಾದೇವ್ ಅವರಿಗೆ ನಾವು ನಿಜವಾದ ಸ್ವಾಗತವನ್ನು ಮಾಡ್ತಿರ್ಬೇಕಾಗ್ತದೆ. ಯಾಕಂದ್ರೆ ಕುಮಾರಸ್ವಾಮಿ ಅಂತ ಹೆಸರು ನಾವು ಕೇಳ್ತಿದ್ದಂಗೆ ಅವರು ನಾವು ಕಂಡಂತ ಮುಖ್ಯಮಂತ್ರಿಗಳಲ್ಲಿ ಅವರು ಒಬ್ಬ ಅಪರೂಪದ ಮುಖ್ಯಮಂತ್ರಿ ಅಂದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ಇವತ್ತು ಅವರಿಗೆ ಸಂಪೂರ್ಣ ಅವಧಿ ಮುಖ್ಯಮಂತ್ರಿ ಆಗುವಂತ ಭಾಗ್ಯ ಲಭಿಸಿ ಬರಲಿಲ್ಲ. ನಾವು ಹಲವಾರು ಕನ್ನಡಪರ ಸಂಘಟನೆಯವರು ತುಂಬಾ ಬಾರಿ ಧ್ವನಿ ಎತ್ತಿದ್ವಿ, ನಮಗೆ ಪ್ರಾದೇಶಿಕ ಪಕ್ಷಗಳು ಬೇಕು, ಪ್ರಾದೇಶಿಕ ಪಕ್ಷಗಳು ಗೆದ್ದು ಸರ್ಕಾರ ನಡೆಸಿದಾಗ ಸ್ವಂತ ನಿರ್ಧಾರಗಳನ್ನ ತಗೊಂಡು ಸ್ವಂತ ರಾಜಕಾರಣ ಮಾಡಿಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ನೇರವಾಗಿ ಕುಮಾರಸ್ವಾಮಿ ಅವರು ಸಹ ನಾನು ನೇರವಾಗಿ ಹೇಳಿದ್ದೆ. ನಾವು ಸರಿ ಕೂತ್ಕೊಂಡು, ನೀವು ರಾಜಕಾರಣ ಮಾಡಲ್ಲ, ರಾಜಕೀಯ ಮಾಡಲ್ಲ, ರಾಜಕಾರಣ ಮಾಡ್ತೀರಿ. ಅಂದ್ರೆ ರಾಜಕೀಯ ಮಾಡೋದು ಬೇರೆ, ರಾಜಕಾರಣ ಮಾಡೋದು ಬೇರೆ. ಅವರು ಉಪಮುಖ್ಯಮಂತ್ರಿಗಳಾದಾಗ ನಮಗೆ ಎಲ್ಲರಿಗೂ ಸ್ವಲ್ಪ ನೆನಪಿರಬೇಕು, ಗ್ರಾಮ ವಾಸ್ತವ್ಯ ಅನ್ನೋದನ್ನೆಲ್ಲ ಮಾಡಿ ಹಲವಾರು ರೈತರು ಸಾಲಗಳ ಮನ್ನಾ ಮಾಡಿ, ಟ್ರ್ಯಾಕ್ಟರ್ ಸಾಲಗಳ ಮನ್ನಾ ಮಾಡೋರು, ಆಯ್ತಾ, ಒಂದು ತುಂಬಾ ಯಶಸ್ವಿ ಮುಖ್ಯಮಂತ್ರಿ ತಪ್ಪಾಳರು ಕಡಿಮೆ ಅವಧಿನಲ್ಲೇ ಇದ್ದು ಒಳ್ಳೆ ರಾಜಕೀಯ ಕೊಡುಗೆಯನ್ನು ತಂದುಕೊಂಡಂತ ಒಂದು ಮಹಾನ್ ಮುಖ್ಯಮಂತ್ರಿ ಅಂದ್ರೆ ಕುಮಾರಸ್ವಾಮಿ ಅವರು. ಅವರ ಹೆಸರಲ್ಲಿ ತಾವೆಲ್ಲ ಕುಮಾರರತ್ನ ಅಂತ ಪ್ರಶಸ್ತಿ ತಗೊಂಡರು. ಇನ್ನೂ ಕೂಡ ಅದು ದೊಡ್ಡ ಮಹತ್ವದ ಪ್ರಶಸ್ತಿ ಎಂದು ತಪ್ಪಾಗಲಾರದು. ಯಾಕಂದ್ರೆ ಇವತ್ತು ಮಹಾದೇವರು ಮತ್ತೆ ವನಜಾ ಮೇಡಮ್ ಅವರು ತಮಗೆ ಇವತ್ತು ಇಂಥ ಒಂದು ಪ್ರಶಸ್ತಿ ಹೆಸರಿನಲ್ಲಿ ತಮಗೆ ಇಲ್ಲಿ ಕರೆದು ಸನ್ಮಾನಿಸಲಿಕ್ಕೆ, ಗೌರವಿಸಲಿಕ್ಕೆ ಹೊರಟಿದ್ದಾರೆ ಅಂತಂದ್ರೆ
ನಿಮಗೆ ಇವತ್ತಿಂದ ಇನ್ನೂ ಜವಾಬ್ದಾರಿ ಜಾಸ್ತಿ ಆಯಿತು ಅಂತ ತಿಳ್ಕೊಂಡಿದ್ದೇವೆ. ಯಾಕಂದ್ರೆ ನಿಮ್ಮ ಶೀಲ್ಡ್ಗಳನ್ನ ನಿಮ್ಮ ನೆನಪಿನ ಕಾಣಿಗಳನ್ನ ಹಾಗೆ ಗೋಡೆ ಸಿಕ್ತು ತೆಗ್ಲಾಕ್ಬಿಟ್ಟು ಇಟ್ಕೊಳ್ಳೋಣ ಅನ್ನೋಲ್ಲ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ನಿಮ್ಮ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಸೇವೆ ಮಾಡಿ ಇನ್ನೂ ಹೆಚ್ಚು ಬಾರಿ ಇದೇ ರೀತಿ ಬಂದು ನೀವು ಗೌರವಿತರಾಗಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ. ಹಾಗಾಗಿ ಈ ಜವಾಬ್ದಾರಿನ ಇವತ್ತು ಹೆಚ್ಚಾಗಿ ತಗೊಂಡು ಇನ್ನೂ ಹೆಚ್ಚು ಸಾಧನೆ ಮಾಡಿಕೊಂಡು ಒಂದು ಸಾರ್ಥಕದ ಬದುಕುವನ್ನ ಕಾಣ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನನ್ನ ಈ ಸ್ಫೂರ್ತಿ ಕಲಾ ತಂಡದ ಎಲ್ಲ ಮಾನ್ಯರಿಗೂ ಹಾಗೂ ಮಹಾದೇವ್ ಅವರಿಗೆ ಹಾಗೂ ವನಜಾ ಮೇಡಮ್ ಅವರಿಗೆ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ಜೈ ಭುವನೇಶ್ವರಿ ಮಾತೆ. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು. ಕನ್ನಡ ಅನ್ನೋದು ಶಕ್ತಿ, ಅದನ್ನು ಅಷ್ಟೇ. ಮತ್ತೆ ಇನ್ನೂ ಹಲವಾರು ಒಂದು ದೊಡ್ಡ ಯೋಜನೆಗಳನ್ನ ತಂದಂತ ಒಂದು ರೂಪದ ಮುಖ್ಯಮಂತ್ರಿ ಅಂತ ಕುಮಾರಸ್ವಾಮಿ ಅಂತ ತಪ್ಪಾಗಲಾರದು. ಅವರು ಪೂರ್ಣಾವಧಿಯ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಅಭಿಲಾಷೆ ಎಲ್ಲರಲ್ಲೂ ಇತ್ತು, ಪಕ್ಷಭೇದ ಬಂತು. ಅದು ಆಗ್ತಾ ಇಲ್ಲ. ಯಾಕಂದ್ರೆ ಪ್ರಾದೇಶಿಕ ಪಕ್ಷಗಳಿಗೆ ಒಂದಷ್ಟು ಜನರು ಬೆಂಬಲ ಕೊಡೋದು ಕಡಿಮೆ ಆಗಬೇಕು, ಕಡಿಮೆ ಆಗಿದೆ. ಹಾಗಾಗಿ ಆದಷ್ಟು ಪ್ರಾದೇಶಿಕ ಪಕ್ಷಗಳನ್ನ ಬೆಳೆಸಿದಷ್ಟು ಆಗ ಸ್ವಂತ ನಿರ್ಧಾರಗಳನ್ನ ತಗೊಂಡು ಆಡಳಿತವನ್ನು ನಡೆಸೋದಕ್ಕೆ ಮತ್ತು ಯೋಜನೆಗಳನ್ನ ನಿರ್ಮಿಸೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಕುಮಾರಸ್ವಾಮಿ ಆದರೂ ಇವತ್ತು ಈ ಒಂದು ಕಾರ್ಯಕ್ರಮ ಭಾರಿ ಅಚ್ಚುಕಟ್ಟಾಗಿತ್ತು, ಭಾರಿ ಖುಷಿಯಾಯಿತು. ನನ್ನ ಹೆಸರು ಕಂದಶ್ರೀ ಆನಂದ್ ಕುಮಾರ್, ಕರ್ನಾಟಕ ಹೋರಾಟಗಾರರ ಒಕ್ಕೂಟದ ರಾಜ್ಯಾಧ್ಯಕ್ಷರು. ನಮಸ್ಕಾರ. ಜೈ ಭುವನೇಶ್ವರ್.